ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ತ್ರಿರಂಗ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತ್ರಿರಂಗ ದರ್ಶನ ಅಂದರೆ 3 ರಂಗನಾಥ ಸ್ವಾಮಿ ದೇವಸ್ಥಾನಗಳ ದರ್ಶನ ಮಾಡುವಂಥದ್ದು. ಆದಿರಂಗ, ಮಧ್ಯರಂಗ ಹಾಗೆ ಅಂತ್ಯರಂಗ. 3 ರಂಗನಾಥ ಸ್ವಾಮಿಗಳನ್ನ ಒಂದೇ ದಿವಸ ದರ್ಶನ ಮಾಡೋದ್ರಿಂದ ಅಖಂಡ ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಈ ತ್ರಿರಂಗ ದರ್ಶನವನ್ನ ಬ್ರಹ್ಮಾಂಡ ದರ್ಶನ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಈ 3 ರಂಗನಾಥ ಸ್ವಾಮಿ ದೇವಸ್ಥಾನವನ್ನ ಒಂದೇ ದಿನ ನೋಡಿದ್ರೆ ಬ್ರಹ್ಮಾಂಡ ದರ್ಶನವನ್ನ ನಾವು ಮಾಡಿದಷ್ಟು ಫಲ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ 3 ರಂಗನಾಥ ಸ್ವಾಮಿಗಳು ಎಲ್ಲೆಲ್ಲಿದೆ, ಹಾಗೆ ಹೇಗೆ ನಾವು ತಲುಪೋದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗೆ ನಾವಿವತ್ತು ಹೋಗ್ತಾ ಇರೋದು ಪ್ಯಾಕೇಜಲ್ಲಿ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಇವಾಗ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಿ ನಮಗೆ ಪಿಕಪ್ ಪಾಯಿಂಟ್ ಇದೆ, ಕಾವೇರಿ ಹೋಟೆಲ್ ಹತ್ರ. ರಾತ್ರಿ 10:00ವರೆಗೆ ಬರೋದಕ್ಕೆ ಹೇಳಿದ್ದಾರೆ. ಅಲ್ಲಿ ಹೋದರೆ ನಮ್ಮನ್ನ ಪಿಕ್ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಫಸ್ಟು ಅಲ್ಲಿ ಆದಿರಂಗ ದರ್ಶನ ಮಾಡಿಕೊಂಡು ಆನಂತರ ನಾವು ಶಿವನ ಸಮುದ್ರದಲ್ಲಿ ಮಧ್ಯರಂಗನ ದರ್ಶನ ಮಾಡಿಕೊಂಡು ಆನಂತರ ತಮಿಳ್ನಾಡಲ್ಲಿರುವಂಥ ಶ್ರೀರಂಗಂ ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ಸೊ ಪೂರ್ತಿ ಜರ್ನಿ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ನಾವು ತ್ರಿರಂಗ ದರ್ಶನ ಮಾಡೋದಕ್ಕೆ ರವಿಕಿರಣ್ ಟೂರ್ಸ್ ಅವ್ರ ಹತ್ರ ನಮ್ಮ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ವಿ. ಈ ಪ್ಯಾಕೇಜಲ್ಲಿ ನಮಗೆ 2+2 AC ಬಸ್ ಅಲ್ಲಿ ಕರ್ಕೊಂಡು ಹೋಗಿ ನಮಗೆ 3 ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದು ಬೆಂಗಳೂರಿಗೇ ಡ್ರಾಪ್ ಮಾಡ್ತಾರೆ. ಇವರ ಪ್ಯಾಕೇಜಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚು ಹಾಗೆ ಸಂಜೆ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ರಾತ್ರಿ 10:00ವರೆಗೆ ಮೆಜೆಸ್ಟಿಕ್ಕಲ್ಲಿ ನಮಗೆ ಕಾವೇರಿ ಹೋಟೆಲ್ ಹತ್ರ ಪಿಕಪ್ ಪಾಯಿಂಟ್ ಇತ್ತು. ಅಲ್ಲಿ ನಾವಿವಾಗ ಬಸ್ನ ಹತ್ಕೊಂಡು ನಮ್ಮ ಪ್ರಯಾಣವನ್ನು ಶ್ರೀರಂಗಪಟ್ಟಣಕ್ಕೆ ಬೆಳೆಸಿದ್ದೀವಿ. ನೀವೇನಾದರೂ ನಿಮ್ಮ ಓನ್ ವೆಹಿಕಲಲ್ಲಿ ತ್ರಿರಂಗ ದರ್ಶನವನ್ನು ಮಾಡ್ತೀರಾ ಅಂತಂದರೆ ಹಿಂದಿನ ದಿವಸನೇ ಹೋಗಿ ಶ್ರೀರಂಗಪಟ್ಟಣದಲ್ಲಿ ನೀವು ಸ್ಟೇ ಆಗ್ಬೋದು. ಅಥವಾ ಯಾವ ದಿನ ನೀವು ತ್ರಿರಂಗ ದರ್ಶನವನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅವತ್ತಿನ ದಿವಸನೇ ಬೆಳಗಿನ ಜಾವ 2 ಗಂಟೆ ಅಥವಾ 3 ಗಂಟೆಗೆ ನಿಮ್ಮ ಮನೆಯನ್ನು ಬಿಟ್ಟು ಶ್ರೀರಂಗಪಟ್ಟಣವನ್ನು ಒಂದು 4 ಗಂಟೆಗೆ ಅಥವಾ 5 ಗಂಟೆಗೆ ತಲುಪೋ ಹಾಗೆ ಪ್ಲಾನ್ ಮಾಡಿಕೊಂಡ್ರೆ 5:05ವರೆಗೆಲ್ಲ ನೀವು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮುಗಿಸಿ ಅನಂತರ ಶಿವನ ಸಮುದ್ರಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ತಮಿಳ್ನಾಡು ಕಡೆ ಹೊರಡ್ಬೋದು. ಬೆಂಗಳೂರಿಂದ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ 125 ಕಿಲೋಮೀಟರ್ ದೂರದಲ್ಲಿದೆ. ನಮಗೆ ಈ ದೇವಸ್ಥಾನವನ್ನು ತಲುಪೋದಕ್ಕೆ 2 ರಿಂದ 2.5 ಗಂಟೆ ಸಮಯ ಹಿಡಿಸುತ್ತೆ. ನಾವು ಬೆಳಗಿನ ಜಾವ 2 ಗಂಟೆಗೆಲ್ಲ ಶ್ರೀರಂಗಪಟ್ಟಣವನ್ನು ತಲುಪಿದ್ವಿ. ಅಲ್ಲಿ ನಮಗೆ ಫ್ರೆಶ್ ಅಪ್ ಆಗೋಕೆ 2 ರೀತಿಯಾದಂಥ ವ್ಯವಸ್ಥೆ ಇದೆ. ಒಂದು ನದಿಯಲ್ಲಿ ಸ್ನಾನ ಮಾಡೋರು ಮಾಡ್ಬೋದು. ಹಾಗೆ ನಿಮಗೆ ನದಿಯಲ್ಲಿ ಅಷ್ಟು ಚಳಿಯಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ ಅಂದರೆ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. 50 ರೂಪಾಯಿ ಕೊಟ್ಟರೆ ಬಿಸಿ ನೀರನ್ನು ಕೊಡ್ತಾರೆ. ಅಲ್ಲಿ ನೀವು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವರ ದರ್ಶನಕ್ಕೆ ಹೋಗ್ಬೋದು. ಈ ಪ್ಯಾಕೇಜಲ್ಲಿ ರೂಮ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ನೀವೇನಾದರೂ ಓನ್ ವೆಹಿಕಲಲ್ಲಿ ಹೋಗಿದ್ರೆ ಹಿಂದಿನ ದಿವಸನೇ ಹೋಗಿ ರೂಮ್ ತೊಗೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ಬೋದು. 4 ಗಂಟೆ ಆಗಿದೆ. ಇವಾಗ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಸ್ನಾನ ಎಲ್ಲ ಮುಗೀತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ತ್ರಿರಂಗ ದರ್ಶನದಲ್ಲಿ ನಾವು ಮೊದಲು ದರ್ಶನ ಮಾಡಬೇಕಾಗಿರೋದು ಆದಿರಂಗನನ್ನು. ಆದಿರಂಗ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಕಾವೇರಿ ನದಿಯಿಂದ ರೂಪುಗೊಂಡಿರುವಂಥ ದ್ವೀಪದಲ್ಲಿದೆ. ಹಾಗೆ ಈ ದೇವಸ್ಥಾನ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದಂಥ ರಂಗನಾಥ ಸ್ವಾಮಿಗೆ ಅರ್ಪಿತವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಕಾವೇರಿ ನದಿಯ ತಟದಲ್ಲಿರುವಂಥ ಪಂಚಕ್ಷೇತ್ರಗಳಲ್ಲಿ ಮೊದಲನೇದು ಅಂತ ಹೇಳ್ತಾರೆ. ಹಾಗಾಗಿನೇ ಈ ದೇವಸ್ಥಾನವನ್ನು ಆದಿರಂಗ ಅಂತ ಕರೀತಾರೆ. ಇನ್ನು ದೇವಸ್ಥಾನದ ಒಳಗಡೆ ದೇವರು ನಗುತ್ತಿರುವಂತಹ ಭಂಗಿಯಲ್ಲಿ ಹಾಗೆ ಅನಂತ ಶಯನ ಭಂಗಿಯಲ್ಲಿ ದರ್ಶನ ಕೊಡ್ತಾರೆ.
ಇನ್ನು ಈ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ 9ನೇ ಶತಮಾನದಷ್ಟು ಹಳೆಯ ಪುರಾತನ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಬೆಳಗ್ಗೆ 4 ಗಂಟೆಗೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಇವಾಗ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕ್ಯೂ ಲೈನ್ ಏನಿದೆ ಇದು 50 ರೂಪಾಯಿ ಕ್ಯೂ ಲೈನು. ದೇವಸ್ಥಾನದ ರಾಜಗೋಪುರದ ಎಡಭಾಗದಲ್ಲಿ ನೀವು ಸ್ವಲ್ಪ ದೂರ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಫ್ರೀ ದರ್ಶನದ ಲೈನ್ ಇರುತ್ತೆ. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ನಾರ್ಮಲ್ ಆಗಿ ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಆದರೆ ಇವಾಗ ಧನುರ್ಮಾಸ ಆಗಿರೋದ್ರಿಂದ 4:15 ಅಥವಾ 4:45ಗೆ ದೇವಸ್ಥಾನವನ್ನು ತೆಗಿತಾರೆ. ಆದಷ್ಟು ಬೇಗನೆ ನೀವು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ದರ್ಶನ ಬೇಗ ಆಗುತ್ತೆ. ನಾವು ಬಂದು ನಿಲ್ಲೋ ಅಷ್ಟರಲ್ಲಿ ಆಗಲೇ ಸುಮಾರಷ್ಟು ಕ್ಯೂ ಲೈನ್ ಇತ್ತು. ಅರ್ಧದಿಂದ 3/4 ಗಂಟೆ ಈ ಚಳಿಯಲ್ಲಿ ಕ್ಯೂ ಲೈನಲ್ಲಿ ನಿಂತ್ಕೊಂಡಿದ್ದ ನಂತರ ದೇವಸ್ಥಾನದ ಬಾಗಿಲನ್ನು ತೆರೆದ್ರು. ದೇವಸ್ಥಾನ ಓಪನ್ ಆದಮೇಲೆ ನಮಗೊಂದು ಅರ್ಧ ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಆಗೋಯ್ತು. ಧನುರ್ಮಾಸದಲ್ಲಿ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸ್ಕೊಂಡು ದೇವಸ್ಥಾನದ ಕ್ಯೂ ಲೈನಲ್ಲಿ ನಿಂತಿದ್ದಾಗ ಈ ರೀತಿಯಾದಂತಹ ಸುಪ್ರಭಾತ ಕಿವಿಗೆ ಬಿದ್ದರೆ ಆ ಒಂದು ವೈಬ್ರೇಷನ್ನೇ ಬೇರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಶ್ರೀರಂಗಪಟ್ಟಣದಲ್ಲಿ ಅಥವಾ ಶಿವನ ಸಮುದ್ರದಲ್ಲಿ ನೀವು ಏನು ಬೇರೆ ಎಕ್ಸ್ಟ್ರಾ ಟಿಕೆಟ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾರ್ಮಲ್ ಫ್ರೀ ದರ್ಶನಕ್ಕಿಂತ 50 ರೂಪಾಯಿ ಕ್ಯೂ ಲೈನೇ ದೊಡ್ಡದಾಗಿತ್ತು. ಒಂದ್ಸಲ ದೇವಸ್ಥಾನದ ಬಾಗಿಲು ತೆಗೆದಿದ್ದ ತಕ್ಷಣ ನಿಮಗೆ ಒಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಗೋಗುತ್ತೆ. ಅಷ್ಟೊಂದು ಏನು ಕಾಯಬೇಕು ಅನ್ನೋ ಅಗತ್ಯ ಇರೋದಿಲ್ಲ. ಇನ್ನು ಒಂದೇ ದಿವಸದಲ್ಲಿ 3 ರಂಗನಾಥ ಸ್ವಾಮಿ ದೇವಸ್ಥಾನದ ದರ್ಶನವನ್ನು ನೀವು ಮಾಡಬೇಕಾಗಿರೋದ್ರಿಂದ ಯಾವುದೇ ವಿಶೇಷ ಪೂಜೆ ಅಥವಾ ಅರ್ಚನೆ ಎಲ್ಲ ಮಾಡಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ದೇವರ ಗರ್ಭಗುಡಿ ಹತ್ರ ಬರ್ತಾ ಇದ್ದೀವಿ. ದೇವರ ದರ್ಶನವನ್ನು ನಾನು ಮಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಫೋಟೋ ಹಾಕಿದ್ದೀನಿ, ದರ್ಶನ ಮಾಡ್ಕೊಳ್ಳಿ. ನಮಗೆ ಬೆಳಗಿನ ಜಾವ 5:15 ಶ್ರೀ ರಂಗನಾಥ ಸ್ವಾಮಿ ಆದಿರಂಗನ ದರ್ಶನ ಆಯಿತು. ದರ್ಶನ ಆದ ನಂತರ ದೇವಸ್ಥಾನದ ಮುಂದೆನೇ ಒಂದು ಹೋಟೆಲಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಪ್ರಯಾಣ ಮಧ್ಯರಂಗನ ದರ್ಶನ ಮಾಡೋದಕ್ಕೆ ಅಂತ ಸಾಗ್ತಾ ಇದೆ. ಮಧ್ಯರಂಗದ ಶ್ರೀ ಜಗನ್ಮೋಹನ ರಂಗನಾಥ ಸ್ವಾಮಿ ದೇವಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಶಿವನ ಸಮುದ್ರದಲ್ಲಿದೆ. ಶಿವನ ಸಮುದ್ರ ಅಂತಂದರೆ ನಮ್ಮೆಲ್ಲರಿಗೂ ಮೊದಲು ನೆನಪಾಗುವಂಥದ್ದು ಗಗನಚುಕ್ಕಿ ಭರಚುಕ್ಕಿಯ ಜಲಪಾತಗಳು. ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಭತ್ತದ ಗದ್ದೆಗಳು, ಕಾವೇರಿ ಹರಿತಾ ಇರೋವಂಥದ್ದನ್ನು ನೀವು ಗಮನಿಸ್ಬೋದು. ಬೆಂಗಳೂರಿಂದ ಶಿವನ ಸಮುದ್ರದಲ್ಲಿರುವಂಥ ಮಧ್ಯರಂಗ ದೇವಸ್ಥಾನ 126 ಕಿಲೋಮೀಟರ್ ದೂರದಲ್ಲಿದ್ದರೆ ಶ್ರೀರಂಗಪಟ್ಟಣದಿಂದ ಈ ಮಧ್ಯರಂಗನ ದೇವಸ್ಥಾನ 92 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಡೈರೆಕ್ಟಾಗಿ ನೀವು ಮಧ್ಯರಂಗಕ್ಕೆ ಬರ್ತೀರಾ ಅಂತಂದರೆ 2.5 ಗಂಟೆ ಸಮಯ ಹಿಡಿಸುತ್ತೆ. ಹಾಗೆ ಶ್ರೀರಂಗಪಟ್ಟಣದಿಂದ ಈ ಮಧ್ಯರಂಗನ ದೇವಸ್ಥಾನಕ್ಕೆ ಬರ್ತೀರಾ ಅಂತಂದರೆ 1.5 ಗಂಟೆ ಸಮಯ ಹಿಡಿಸುತ್ತೆ. ಶ್ರೀರಂಗಪಟ್ಟಣದಲ್ಲಿ ಆದಿರಂಗನ ದರ್ಶನ ಮುಗಿಸ್ಕೊಂಡು ನಾವು ಮಧ್ಯರಂಗಕ್ಕೆ ಬರೋ ಅಷ್ಟರಲ್ಲಾಗಲೇ ಇಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಸಮಯ ಇವಾಗ ಬೆಳಗ್ಗೆ 7:30 ಆಗಿದೆ. ನಾವು ಕೂಡ ಬೇಗ ಬಸ್ಸಿಂದ ಇಳಿದು ಕ್ಯೂ ಲೈನನ್ನು ಜಾಯಿನ್ ಆಗೋಣ. ಮಧ್ಯರಂಗದಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಮೋಹನರಂಗ ಅಥವಾ ಜಗನ್ಮೋಹನ ರಂಗ ಅಂತ ಕರೀತಾರೆ. ಯಾಕಂದರೆ ಈ ದೇವಸ್ಥಾನದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವರ ವಿಗ್ರಹ ಏನಿದೆ ಅದು ವಿಷ್ಣುವಿನ ಯೌವನಾವಸ್ಥೆಯನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ನಾವು ಈ ತ್ರಿರಂಗ ದರ್ಶನದಲ್ಲಿ ಮಾಡ್ತಾ ಇರೋವಂಥ ಈ 3 ರಂಗನಾಥ ಸ್ವಾಮಿ ದೇವಸ್ಥಾನಗಳೇನಿದೆ ಈ 3 ದೇವಸ್ಥಾನಗಳು ಕೂಡ ಕಾವೇರಿ ನದಿಯಿಂದ ರೂಪುಗೊಂಡಿರುವಂಥ ದ್ವೀಪಗಳಲ್ಲಿ ಇರುವಂಥ ದೇವಸ್ಥಾನಗಳು. ಆದಿರಂಗನಿಂದ ಅಂತ್ಯರಂಗದವರೆಗೂ ಕೂಡ ನಾವು ಕಾವೇರಿ ಹೇಗೆ ಹರಿತಾಳೋ ಅದೇ ಮಾರ್ಗದಲ್ಲಿ ನಾವು ದೇವರ ದರ್ಶನವನ್ನು ಮಾಡ್ತಾ ಹೋಗ್ತೀವಿ. ಪ್ರಸ್ತುತ ಇವಾಗ ಮಧ್ಯರಂಗ ದೇವಸ್ಥಾನದ ರಾಜಗೋಪುರ ನಿರ್ಮಾಣ ಹಂತದಲ್ಲಿರೋದ್ರಿಂದ ಮೇಯ್ನ್ ಆಗಿರುವಂಥ ದೇವಸ್ಥಾನದಲ್ಲಿ ನೀವು ದೇವರ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ದೇವರ ದರ್ಶನಕ್ಕೆ ಅಂತ ಏರ್ಪಾಡನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ದರ್ಶನವನ್ನು ಮಾಡ್ಬೋದು. ಇವಾಗ ಈ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ. ಬಹಳ ಹಿಂದೆ ದೇವರಾಜ ಇಂದ್ರನಿಗೆ ಕಾರಣಾಂತರಗಳಿಂದ ಶಾಪ ತಟ್ಟಿರುತ್ತೆ. ಈ ಶಾಪದ ವಿಮೋಚನೆಗಾಗಿ ಅಂತ ಈ ಸ್ಥಳದಲ್ಲಿ ವಿಷ್ಣುವಿನ ಶೇಷಶಯನದ ರೂಪದಲ್ಲಿ
ಭೂಲೋಕದಲ್ಲಿರುವಂತಹ ಭಕ್ತರಿಗೆ ಕಾಣಿಸುವಂತೆ ಶ್ರೀ ರಂಗನಾಥ ಸ್ವಾಮಿ ದೇವರ ವಿಗ್ರಹವನ್ನ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಿಸಿ ಈ ಭೂಲೋಕದಲ್ಲಿ ಸ್ಥಾಪನೆ ಮಾಡೋ ಹಾಗೆ ಸಪ್ತ ಋಷಿಗಳು ಇಂದ್ರನಿಗೆ ತಿಳಿಸಿರ್ತಾರೆ. ಹಾಗಾಗಿ ಇಂದ್ರದೇವ ತನ್ನ ಪಾಪ ವಿಮೋಚನೆಗಾಗಿ ಅಥವಾ ಶಾಪದಿಂದ ವಿಮುಕ್ತಿಯನ್ನು ಹೊಂದೋದಕ್ಕೋಸ್ಕರ ಭೂಲೋಕದಲ್ಲಿ ಸ್ಥಾಪನೆ ಮಾಡಿರುವಂತಹ ವಿಗ್ರಹನೇ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಜಗನ್ಮೋಹನ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಇನ್ನು ಸಪ್ತ ಋಷಿಗಳು ಯಾರು ಇಂದ್ರನಿಗೆ ಈ ಜಾಗದಲ್ಲಿ ರಂಗನಾಥ ಸ್ವಾಮಿಯನ್ನು ಸ್ಥಾಪನೆ ಮಾಡೋದಕ್ಕೆ ತಿಳಿಸಿದ್ರಲ್ಲ, ಈ ಸಪ್ತ ಋಷಿಗಳು ಪ್ರತಿದಿನ ಬರಚುಕ್ಕಿಯಲ್ಲಿರುವಂಥ ಕಾವೇರಿ ನದಿಯಲ್ಲಿ ಅಂದರೆ ಕಾವೇರಿ ನೀರಿನಲ್ಲಿ ಪ್ರತಿದಿನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ರಂಗನಾಥ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ ಅಂತ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ಈ ಕ್ಷೇತ್ರವನ್ನು ಸಪ್ತಋಷಿ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಇನ್ನು ಈ ಮಧ್ಯರಂಗ ರಂಗನಾಥ ಸ್ವಾಮಿ ದೇವಸ್ಥಾನದ ಕ್ಷೇತ್ರ ಪಾಲಕ ಯಾರು ಅಂತ ಕೇಳೋದಾದರೆ ಸರ್ಪಲೋಕದ ಒಡೆಯ ತಕ್ಷಕ. ದೇವಸ್ಥಾನದ ಒಳಗಡೆ ನೀವು ಎಡಭಾಗದಲ್ಲಿ ಮೊದಲು ತಕ್ಷಕನ ವಿಗ್ರಹವನ್ನು ಗಮನಿಸ್ಬೋದು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕಾಲೋ ಇಲ್ಲ, ಹಾಗಾಗಿ ಇಲ್ಲಿ ಫೋಟೋ ಹಾಕಿದ್ದೀನಿ. ಜಗನ್ಮೋಹನ ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಳ್ಳಿ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಕೇಳೋದಾದರೆ ಪ್ರತಿದಿನ ಬೆಳಗ್ಗೆ 7:15ಗೆ ದೇವಸ್ಥಾನ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 1:00ಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ರಾತ್ರಿ 6 ಗಂಟೆಗೆಲ್ಲ ಈ ದೇವಸ್ಥಾನವನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ದೇವಸ್ಥಾನ ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ. ಬೆಳಗ್ಗೆ 8:30 ಅಷ್ಟರಲ್ಲೆಲ್ಲ ನಮಗೆ ಮಧ್ಯರಂಗನ ದರ್ಶನ ಕೂಡ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ. ಮಧ್ಯರಂಗನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಬಸ್ ಹತ್ರ ವಾಪಸ್ ಹೊರಟ್ವಿ. ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಏನೇನಿದೆ ಅಂತ ನೋಡೋಣ. ಬ್ರೇಕ್ಫಾಸ್ಟ್ ಜೊತೆ ನಿಮಗೆ ವಾಟರ್ ಬಾಟಲು ಕೂಡ ಅವರೇ ಕೊಡ್ತಾರೆ. ಬಿಸಿ ಬಿಸಿ ಆಗಿರುವಂಥ ಕೇಸರಿ ಬಾತು, ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಹಾಗೆ ಉಪ್ಪಿಟ್ಟು ಇಷ್ಟೂ ಬ್ರೇಕ್ಫಾಸ್ಟ್ಗಿತ್ತು. ಫುಡ್ಡಂತೂ ಹೇಳೋ ಹಾಗೆ ಇಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದಾಗಿತ್ತು. ಇಡ್ಲಿ ತಿಂದಾದಮೇಲೆ ಉಪ್ಪಿಟ್ಟು ಹಾಕ್ಸ್ಕೊಬೋದಾಗಿತ್ತು. ನಾನಿಲ್ಲಿ ಉಪ್ಪಿಟ್ಟು ಹಾಕ್ಸ್ಕೊಂಡಿರೋದನ್ನು ವಿಡಿಯೋ ತೆಗಿಯೋದಕ್ಕೆ ಹೋಗಿಲ್ಲ. ಫುಡ್ದು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಯಾಕಂದರೆ ಮಧ್ಯರಂಗದಿಂದ ನಮಗೆ ಅಂತ್ಯರಂಗ ಅಂದರೆ ತಮಿಳ್ನಾಡಲ್ಲಿರುವಂಥ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ತಲುಪೋದಕ್ಕೆ 7ರಿಂದ 8 ಗಂಟೆ ಜರ್ನಿ ಮಾಡಬೇಕಾಗಿತ್ತು. ಏನಾದರೂ ಸ್ವಲ್ಪ ತಡ ಆದರೂ ಕೂಡ ಶ್ರೀರಂಗಮಲ್ಲಿ ರಾತ್ರಿ 8 ಗಂಟೆಗೆಲ್ಲ ದೇವಸ್ಥಾನ ಕ್ಲೋಸ್ ಆಗೋಗುತ್ತೆ. ಆಮೇಲೆ ದರ್ಶನ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಲೆಮಹದೇಶ್ವರ ಬೆಟ್ಟದ ಮೇಲೇ ನಾವು ಹೋಗಿದ್ದು ತಮಿಳ್ನಾಡಿಗೆ. ಫುಲ್ ಘಾಟ್ ಸೆಕ್ಷನ್ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಪ್ರಕೃತಿ. ಮಲೆಮಹದೇಶ್ವರ ಬೆಟ್ಟ ಎಲ್ಲ ಹತ್ತಿ ಕೆಳಗಡೆ ಇಳಿಯೋ ಅಷ್ಟರಲ್ಲಿ ತಮಿಳ್ನಾಡು ಬಾರ್ಡ್ರನ್ನ ಎಂಟರ್ ಆಗಿದ್ವಿ. ಅದಾದಮೇಲೆ ನಮಗೆ ಊಟ ಪ್ರೊವೈಡ್ ಮಾಡಿದ್ರು ಮಧ್ಯಾಹ್ನದ್ದು. ಊಟ ತಿಂಡಿ ವಿಷಯದಲ್ಲಂತೂ ಪಕ್ಕ ಟೈಮಿಂಗ್ಸ್ನ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ನಮ್ಗಳ ಜೊತೆ ತುಂಬ ವಯಸ್ಸಾಗಿರೋರು, BP ಶುಗರ್ ಇರೋವಂಥ ಪೇಷಂಟ್ಗಳೆಲ್ಲ ಬಂದಿರ್ತಾರೆ. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಕಾಯಿ ಹೋಳಿಗೆ, ಚಪಾತಿ ಪಲ್ಯ, ಬಿಸಿಬೇಳೆ ಬಾತು, ಮೊಸರನ್ನ, ಉಪ್ಪಿನಕಾಯಿ ಇಷ್ಟು ಇತ್ತು. ತುಂಬಾ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇವಾಗ ಸಂಜೆ 4 ಗಂಟೆ ಆಗಿದೆ. ಸ್ನ್ಯಾಕ್ ಟೈಮ್. ಸ್ನ್ಯಾಕಿಗೆ ಏನೇನು ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಆ್ಯಕ್ಚುಲಿ ಈ ಒಂದು ಪ್ಯಾಕೇಜಲ್ಲಿ ಸ್ನ್ಯಾಕ್ ಇನ್ಕ್ಲೂಡ್ ಆಗಿರಲಿಲ್ಲ, ಆದರೆ ನಮಗೆ ಸ್ನ್ಯಾಕ್ಸ್ನು ಕೂಡ ಇವರು ಪ್ರೊವೈಡ್ ಮಾಡಿದ್ರು. ಒಂದು ಚಿಪ್ಸ್ ಪ್ಯಾಕೆಟು, ಒಂದು ಬಿಸ್ಕೆಟ್ ಪ್ಯಾಕು, ಫ್ರೂಟಿ ಜ್ಯೂಸು ಹಾಗೆ ಕೇಕು ಇಷ್ಟನ್ನು ಕೂಡ ಸ್ನ್ಯಾಕ್ಗೆ ಅಂತ ನಮಗೆ ಕೊಟ್ಟಿದ್ರು. ಬನ್ನಿ ಇವಾಗ ಅಂತ್ಯರಂಗ ಎಲ್ಲಿದೆ, ಹಾಗೆ ಈ ಅಂತ್ಯರಂಗದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ತಮಿಳುನಾಡಿನಲ್ಲಿರುವಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ತಿರುಚಿನಾಪಲ್ಲಿ ಅಥವಾ ತಿರುಚಿಯಲ್ಲಿ ಇರುವಂಥ ಶ್ರೀರಂಗಂನಲ್ಲಿದೆ. ಬೆಂಗಳೂರಿಂದ ಶ್ರೀರಂಗಮಲ್ಲಿರುವಂಥ ದೇವಸ್ಥಾನ 317 ಕಿಲೋಮೀಟರ್ ದೂರದಲ್ಲಿದ್ದರೆ ಮಧ್ಯರಂಗದಿಂದ ಶ್ರೀರಂಗಮ ದೇವಸ್ಥಾನ 290 ಕಿಲೋಮೀಟರ್ ದೂರ ಇದೆ. ಶ್ರೀರಂಗಮನ್ನು ತಲುಪೋದಕ್ಕೆ ಸುಮಾರು ನೀವು 7:30ರಿಂದ 8 ಗಂಟೆಗಳ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಶ್ರೀರಂಗಮಲ್ಲಿರುವಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಅದು ವಿಶ್ವದಲ್ಲೇ ಅತಿ ದೊಡ್ಡ ಹಾಗೆ ಅತಿ ಪುರಾತನವಾಗಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಜೊತೆಗೆ ಈ ದೇವಸ್ಥಾನವನ್ನು ಭೂವೈಕುಂಠ ಅಂತ ಕೂಡ ಕರೆಯಲಾಗತ್ತೆ. ಯಾಕಂದರೆ ಭಗವಾನ್ ವಿಷ್ಣು ಪರಮಾತ್ಮನೇ ಬಂದು ನೆಲೆಸಿರುವಂಥ ಕ್ಷೇತ್ರ ಇದು. ಹಾಗಾಗಿನೇ ಇದನ್ನು ಭೂವೈಕುಂಠ ಅಂತ ಕರಿತೀವಿ. ಇದೇ ರೀತಿಯಲ್ಲಿ ತಿರುಮಲದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ಭೂವೈಕುಂಠ ಅಂತ ಕರಿತೀವಿ. ಹಾಗೆ ಕೇರಳದಲ್ಲಿರುವಂತಹ ಗುರುವಾಯೂರಪ್ಪನ ದೇವಸ್ಥಾನವನ್ನು ಕೂಡ ಭೂವೈಕುಂಠ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಉತ್ತರಾಖಂಡಲ್ಲಿರುವಂತಹ ಬದ್ರಿನಾಥ ದೇವಸ್ಥಾನ, ಮಹಾರಾಷ್ಟ್ರದಲ್ಲಿರುವಂತಹ ಪಂಡ್ರಾಪುರದಲ್ಲಿರುವಂತಹ ವಿಠ್ಠಲನ ದೇವಸ್ಥಾನ,
ಹಾಗೂ ನೈಮಿಷಾರಣ್ಯದಲ್ಲಿರುವಂತಹ ರಾಮನ ದೇವಸ್ಥಾನವನ್ನು ಕೂಡ ನಾವು ಭೂವೈಕುಂಠ ಅಂತ ಕರಿತೀವಿ. ಯಾಕಂದರೆ ಸ್ವತಃ ವಿಷ್ಣು ದೇವರು ಈ ಜಾಗಗಳಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಯಾರ್ಯಾರು ಈ ಭೂಮಿ ಮೇಲೆ ಇರುವಂಥ ವೈಕುಂಠದ ದರ್ಶನವನ್ನು ಮಾಡ್ತಾರೋ ಅಂಥವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ನಾವು ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನವನ್ನು ತಲುಪುವಷ್ಟರಲ್ಲಿ ಸಮಯ ಸಂಜೆ 6:30 ಆಗಿತ್ತು. ಆದಿರಂಗ ಹಾಗೆ ಮಧ್ಯರಂಗನ ದರ್ಶನ ಮಾಡಿದಷ್ಟು ಸುಲಭವಾಗಿ ಅಂತ್ಯರಂಗನ ದರ್ಶನ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಶ್ರೀರಂಗಂ ದೇವಸ್ಥಾನದ ರಾಜಗೋಪುರ ಏನು ಮುಂದೆ ಕಾಣಿಸ್ತಾ ಇದೆ, ಈ ದೇವಸ್ಥಾನದ ಹತ್ರನೇ ನಮ್ಮನ್ನ ಬಸ್ ಅವರು ಡ್ರಾಪ್ ಮಾಡಿದ್ರು. ಇಲ್ಲಿಂದ ನಾವಿವಾಗ ದರ್ಶನಕ್ಕೆ ಅಂತ ಸುಮಾರು ದೂರ ನಡಿಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಗೋಪುರಗಳನ್ನು ದಾಟ್ಕೊಂಡು ಮೇಯ್ನಾಗಿ ಕ್ಯೂ ಸ್ಟಾರ್ಟ್ ಆಗುವಂಥ ಗೋಪುರವನ್ನು ತಲುಪಬೇಕಾಗತ್ತೆ. ಅಲ್ಲಿಂದ ನಾವು ಸ್ಪೆಷಲ್ ಟಿಕೆಟನ್ನು ತೊಗೊಂಡು ದರ್ಶನಕ್ಕೆ ಹೋಗಬೇಕು. ಯಾಕಂದರೆ ಫ್ರೀ ದರ್ಶನಕ್ಕೆ ಹೋದರೆ ನಿಜವಾಗ್ಲೂ ಬೇಗ ದರ್ಶನ ಆಗೋದಿಲ್ಲ. ಹಾಗಾಗಿ ನಮ್ಮ ಬಸ್ಸಲ್ಲಿ ಎಲ್ರಿಗೂ ಕೂಡ ಹೇಳಿದರು 100 ರೂಪೀಸ್ ಟಿಕೆಟ್ನ ತೊಗೊಂಡ್ರೆ ಬೇಗ ದರ್ಶನ ಆಗುತ್ತೆ ಅಂತ. ದೇವಸ್ಥಾನದ ಒಳಗಡೆ ಹೋಗಿ 100 ರೂಪೀಸ್ ದರ್ಶನದ ಟಿಕೆಟನ್ನು ತೊಗೊಂಡು ದರ್ಶನ ಮಾಡೋದಕ್ಕೆ ಸುಮಾರು 2 ಗಂಟೆಗಳ ಕಾಲ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ಶ್ರೀರಂಗಮಲ್ಲಿರುವಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಕಾವೇರಿ ನದಿಯ ದ್ವೀಪದಲ್ಲಿದೆ. ಕಾವೇರಿ ನದಿ ಮಾತ್ರನೇ ಅಲ್ಲದೆ ಇಲ್ಲಿ ಇನ್ನೊಂದು ನದಿ ಸಂಗಮ ಆಗ್ತಾ ಇದೆ. ಆ ನದಿಯ ಹೆಸರು ಕೊಲ್ಲಿಡಂ ಅಂತ. ಕಾವೇರಿ ಹಾಗೆ ಕೊಲ್ಲಿಡಂ ಎರಡೂ ನದಿಗಳ ಸಂಗಮದಲ್ಲಿರುವಂತಹ ದ್ವೀಪದಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು. ಹಾಗೆ ಈ ದೇವಸ್ಥಾನ ಶ್ರೀ ವೈಷ್ಣವ ಪಂಥದವರಿಗೆ ಪ್ರಮುಖವಾದಂತಹ ಕೇಂದ್ರ ಅಂತ ಹೇಳ್ಬೋದು. ಇನ್ನು ದೇವಸ್ಥಾನವನ್ನ ದ್ರಾವಿಡ ವಾಸ್ತುಶಿಲ್ಪದ ಪ್ರಕಾರವಾಗಿ ಕಟ್ಟಿದ್ದಾರೆ. ಇನ್ನು ಈ ದೇವಸ್ಥಾನ ಪ್ರಪಂಚದಲ್ಲಿರುವಂಥ ಅತಿ ದೊಡ್ಡ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದ ರಾಜಗೋಪುರ ಏನಿದೆ ಅದು ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದಂತಹ ರಾಜಗೋಪುರ ಅಂತಲೂ ಕೂಡ ಹೆಗ್ಗಳಿಕೆ ಇದೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಹಾಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ ಈ ದೇವಸ್ಥಾನ 1ನೇ ಶತಮಾನಕ್ಕಿಂತನೂ ಕೂಡ ಹಳೆಯದಾದಂತಹ ದೇವಸ್ಥಾನ ಅಂತ ಹೇಳ್ತಾರೆ. ಇನ್ನು ಪುರಾಣದ ಪ್ರಕಾರ ರಂಗನಾಥ ಸ್ವಾಮಿಯ ವಿಗ್ರಹ ಏನಿದೆ ಅದು ಬ್ರಹ್ಮನಿಗೆ ದೊರಕಿತ್ತು ಅಂತ ಹೇಳ್ತಾರೆ. ಅನಂತರ ಶ್ರೀರಾಮ ಪ್ರತಿನಿತ್ಯವೂ ಕೂಡ ಈ ರಂಗನಾಥ ಸ್ವಾಮಿ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ತದನಂತರ ರಾಮ ರಾವಣನ ಸಹೋದರ ಆದಂಥ ವಿಭೀಷಣನಿಗೆ ಈ ವಿಗ್ರಹವನ್ನು ಕೊಡ್ತಾನೆ. ವಿಭೀಷಣ ಆ ವಿಗ್ರಹವನ್ನು ಶ್ರೀಲಂಕಾಕ್ಕೆ ತಗೊಂಡು ಹೋಗುವಂಥ ದಾರಿಯಲ್ಲಿ ಕಾವೇರಿ ನದಿಯ ದಡದಲ್ಲಿ ಇರಿಸಿದಾಗ ಈ ವಿಗ್ರಹ ಅಲ್ಲೇ ಸ್ಥಾಪನೆ ಆಯಿತು ಅಂತ ಹೇಳಲಾಗತ್ತೆ. ದಕ್ಷಿಣಕ್ಕೆ ಮುಖ ಮಾಡಿರೋ ಹಾಗೆ ಈ ವಿಗ್ರಹವನ್ನು ನೀವು ನೋಡ್ಬೋದು. ಅಂದರೆ ಶ್ರೀಲಂಕಾದ ಕಡೆಗೆ ಮುಖ ತಿರುಗಿಸಿರೋ ಹಾಗೆ ಶ್ರೀರಂಗನಾಥನ ದರ್ಶನ ನೀವು ಮಾಡ್ಬೋದಾಗಿದೆ. ಇನ್ನು ಈ ದೇವಸ್ಥಾನವನ್ನು ಚೋಳರು ಹಾಗೆ ಪಾಂಡ್ಯ ರಾಜರು ಕಟ್ತಾರೆ. ಅವರ ಜೊತೆ ಪ್ರಮುಖ ಪಾತ್ರವನ್ನು ವಹಿಸಿದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸರು. ಕ್ಯೂ ಲೈನ್ ನೋಡ್ತಾ ಇದ್ದೀರಲ್ವಾ ಎಷ್ಟಿದೆ ಅಂತ. ನಾವು 100 ರೂಪೀಸ್ ಟಿಕೆಟ್ ತೊಗೊಂಡ್ರು ಕೂಡ ಸುಮಾರು 2 ಅವರ್ ಆಯಿತು ನಮಗೆ ದರ್ಶನ ಆಗೋದಕ್ಕೆ. 2 ಅವರ್ ವೆಯ್ಟ್ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೋದರೆ ಅಲ್ಲಿ 2 ಸೆಕೆಂಡ್ ಕೂಡ ಬಿಡೋದಿಲ್ಲ ನಮಗೆ ದೇವ್ರನ್ನ ನೋಡೋದಕ್ಕೆ. ದೇವಾಲಯದ ಗರ್ಭಗುಡಿಯಲ್ಲಿ ಬೆಳಗ್ತಾ ಇರೋವಂಥ ದೀಪದ ಬೆಳಕಲ್ಲಿ ವಿರಾಜಮಾನವಾಗಿ ಆದಿಶೇಷನ ಮೇಲೆ ಮಲಗಿರ್ತಾರೆ. ಇಲ್ಲಿಂದನೇ ನೋಡ್ಕೊಂಡ್ಬಿಡಿ ಶ್ರೀರಂಗಂ ರಂಗನಾಥ ಸ್ವಾಮಿಯನ್ನು. ರಂಗನಾಥ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಪಾದದ ದರ್ಶನ ಕೂಡ ಮಾಡಿಕೊಂಡು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ದೇವಸ್ಥಾನದ ಹೊರಗಡೆ ಗರ್ಭಗುಡಿಯ ಹೊರಗಡೆ ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋದು ನೀವು ಜನಗಳನ್ನ ನೋಡ್ತಾ ಇರ್ಬೋದು. ದೇವಸ್ಥಾನದ ಒಳಗಡೆ ದೇವರ ದರ್ಶನವನ್ನಂತೂ ಮಾಡಿಸೋದಕ್ಕಾಗಲಿಲ್ಲ. ಗೋಪುರ ದರ್ಶನವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿಂದನೇ ಗೋಪುರ ದರ್ಶನವನ್ನು ಮಾಡ್ಕೊಳ್ಳಿ. ಅಂತೂ 3 ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಒಂದೇ ದಿವಸದಲ್ಲಿ ಮುಗಿಸಿದ್ವಿ. ಆ್ಯಕ್ಚುಲಿ ಹೇಳೋದಾದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ 3 ರಂಗನಾಥ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ತುಂಬಾ ರಿಸ್ಕಿ 3 ದೇವಸ್ಥಾನಗಳನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗಡೆ ನೋಡೋದಕ್ಕೆ. ಕೆಲವೊಂದು ಸಲ ನಾವು ಟೈಮ್ ಪಿಕಪ್ ಮಾಡಿದ್ರೂ ಕೂಡ ಕ್ಯೂ ಲೈನ್ಸಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದೇ 24 ಗಂಟೆಯಲ್ಲಿ ಖಂಡಿತವಾಗ್ಲೂ ನೀವು ಕಂಪ್ಲೀಟ್ ಮಾಡ್ಬೋದು. ದರ್ಶನ ಎಲ್ಲ ಆಯಿತು. ಇವಾಗ ಟೈಮು 8:15 ಆಗಿದೆ. ಹೆಂಗಾಯ್ತು ಆಂಟಿ ದರ್ಶನ ಎಲ್ಲ? ಸೂಪರ್. ಕಷ್ಟ ಆಯಿತು. ಹೌದು, ಚೆನ್ನಾಗಾಯ್ತು ದರ್ಶನ ಎಲ್ಲ. ಬನ್ನಿ ನೀವು ಧನುರ್ಮಾಸದಲ್ಲಿ. ಧನುರ್ಮಾಸದಲ್ಲಿ ಅಂತಲೇ ಅಲ್ಲ, ಬೇರೆ ಟೈಮಲ್ಲೂ ಕೂಡ ನೀವು ತ್ರಿರಂಗ ದರ್ಶನವನ್ನು ಮಾಡ್ಬೋದು. ಆದರೆ ಈ ಧನುರ್ಮಾಸದಲ್ಲೇ ಯಾಕೆ ಮಾಡಬೇಕು ಅಂತಂದರೆ ವಿಷ್ಣು ಭಗವಾನಿಗೆ ಅತ್ಯಂತ ಪ್ರಿಯವಾದಂಥ ಮಾಸ ಅಂದರೆ ಅದು ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಯಾರು ಈ 3 ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡ್ತಾರೋ
ಅಂಥವರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಒಂದೇ ದಿವಸದಲ್ಲಿ ಈ 3 ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡೋದ್ರಿಂದ ಬ್ರಹ್ಮಾಂಡವನ್ನು ದರ್ಶನ ಮಾಡಿದಷ್ಟೇ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಎಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನವನ್ನು ಮಾಡುವಂಥದ್ದು. ಇನ್ನು ದೇವಸ್ಥಾನದಲ್ಲಿ ನಿಮಗೆ ಲಾಡು, ಪುಳಿಯೋಗರೆ ಹಾಗೆ ವಡೆ ಎಲ್ಲವೂ ಕೂಡ ಸಿಗುತ್ತೆ. ಇದಕ್ಕೆ ನೀವು ದುಡ್ಡು ಕೊಟ್ಟು ತೊಗೋಬೇಕಾಗತ್ತೆ. ಹಾಗೆ ಫ್ರೀ ಅನ್ನಪ್ರಸಾದ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾನಿವತ್ತು ಕೊಡ್ತೀನಿ. ನಮ್ಮ ಈ ಟೂರ್ ಪ್ಯಾಕೇಜಲ್ಲಿ ರಾತ್ರಿ ಊಟ ಇನ್ಕ್ಲೂಡ್ ಆಗಿರಲಿಲ್ಲ. ರಾತ್ರಿ ಊಟವನ್ನು ನಾವು ದೇವಸ್ಥಾನದಲ್ಲೇ ಮಾಡಬೇಕಾಗಿತ್ತು. ಅಥವಾ ದೇವಸ್ಥಾನದಲ್ಲಿ ಕ್ಯೂ ಲೈನಲ್ಲೇ ತುಂಬ ಹೊತ್ತು ಕಳೆದು ಸಾಕಾಗಿದೆ, ಅನ್ನಪ್ರಸಾದಕ್ಕೆಲ್ಲ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂದರೆ ಹೊರಗಡೆ ನೀವು ಹೋಟೆಲಲ್ಲಿ ಕೂಡ ಊಟ ಮಾಡ್ಕೊಳ್ಬೋದಾಗಿತ್ತು. ಆದರೆ ಜಾಸ್ತಿ ಏನು ಅನ್ನಪ್ರಸಾದ ಕ್ಯೂ ಇರಲಿಲ್ಲ. ಹಾಗಾಗಿ ನಾವು ಅನ್ನಪ್ರಸಾದಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬರ್ತಾ ಸ್ಟ್ರೈಟಾಗಿ ಬಂದರೆ ಇಲ್ಲಿ ನಿಮಗೆ ಅನ್ನಪ್ರಸಾದ ಅಂತ ಬೋರ್ಡ್ ಹಾಕಿದ್ದಾರೆ. ರೈಟ್ ಸೈಡಿಗೆ ಬಂದರೆ ನಿಮಗೆ ಅನ್ನಪ್ರಸಾದಕ್ಕೆ ಅಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ. ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ವೆಯ್ಟ್ ಮಾಡೋದಕ್ಕೆ ಅಂತಲೇ ಚೇರ್ಗಳೆಲ್ಲ ಇದೆ. ಒಳಗಡೆ ಕ್ಲೋಸ್ ಮಾಡಿರ್ತಾರೆ. ಜನಗಳೆಲ್ಲ ಖಾಲಿ ಆದಮೇಲೆ ಮತ್ತೆ ನಮ್ಮನ್ನ ಒಳಗಡೆಗೆ ಬಿಡ್ತಾರೆ. ಬಾಳೆ ಎಲೆ ಊಟ ತುಂಬಾ ಚೆನ್ನಾಗಿತ್ತು. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು, ಕ್ಯಾರೆಟ್ ಪಲ್ಯ, ಸಿಹಿ ಕುಂಬಳಕಾಯಿ ತೊವ್ವೆ, ಅನ್ನ, ಸಾಂಬಾರ್, ರಸಮ್, ಮಜ್ಜಿಗೆ ಇಷ್ಟು ಇತ್ತು ಊಟಕ್ಕೆ. ತುಂಬಾ ಚೆನ್ನಾಗಿತ್ತು. ಫೈನಲಿ ಅಂತ್ಯರಂಗನ ದರ್ಶನ ಕೂಡ ಮುಗಿಸ್ಕೊಂಡು ನಾವಿವಾಗ ಹೊರಗಡೆ ರಾಜಗೋಪುರದ ಹತ್ರ ಬಂದಿದ್ದೀವಿ. ಇಲ್ಲಿ ನಿಮಗೆ ರಾಜಗೋಪುರದ ಹತ್ರ ಸುಮಾರು ಶಾಪಿಂಗ್ ಎಲ್ಲ ಅಂಗಡಿಗಳಿರುತ್ತೆ. ಹಾಗೆ ಏನಾದರೂ ತಿಂತೀರಾ ಕುಡಿತೀರಾ ಅಂತಂದ್ರೂ ಕೂಡ ಸುಮಾರಷ್ಟು ಅಂಗಡಿಗಳಿರುತ್ತೆ. ಪರ್ಚೇಸ್ ಮಾಡ್ಬೋದು ಅಥವಾ ತಿನ್ಬೋದು. ನೋಡಿ ಆ ಕತ್ಲಲ್ಲಿ ಆ ಬೆಳಕಿನ ಲೈಟಲ್ಲಿ ರಾಜಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮಗೆ ದರ್ಶನ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂಡ ರಾಜಗೋಪುರದ ಹತ್ರ ಬಂದು ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಯಾಕಂದರೆ ಇಲ್ಲಿ ಮುಂಚೆನೇ ಬಸ್ಸೆಲ್ಲ ತೊಗೊಂಡು ಬಂದು ನಿಲ್ಲಿಸ್ಕೊಳ್ಳೋಕ್ಕೆ ಜಾಗ ಇರಲ್ಲ. ತುಂಬಾ ಟ್ರಾಫಿಕ್ ಇರುತ್ತೆ. ಜನಗಳು ಕೂಡ ಜಾಸ್ತಿ ಇರ್ತಾರೆ. ಒಂದು 2 ಕಿಲೋಮೀಟರ್ಸ್ ದೂರನೇ ನಾವು ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಬಸ್ಸಲ್ಲಿ ಬಂದಿರೋರೆಲ್ಲರೂ ಕೂಡ ಬಂದ ಮೇಲೆ ನಮ್ಮ ಬಸ್ಸನ್ನು ಕರೆಸ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲೇ ವೆಯ್ಟ್ ಮಾಡಬೇಕಾಗತ್ತೆ. ದೇವಸ್ಥಾನದ ರಾಜಗೋಪುರದ ಪಕ್ಕನೇ ಒಂದು ಅಂಗಡಿ ಇತ್ತು. ಆ್ಯಂಟಿಕ್ ಪೀಸಸ್ಗಳು, ತಾಮ್ರದ್ದು, ಬ್ರಾಸ್ ಐಟಮ್ಸು, ಕಬ್ಬಿಣದ ತವಗಳು, ಬಾಣಲಿ ಎಲ್ಲವೂ ಕೂಡ ಸಿಗುತ್ತಾ ಇತ್ತು. ನಾವು ಕೂಡ ಸುಮಾರಷ್ಟು ಶಾಪಿಂಗ್ ಮಾಡಿದ್ವಿ. ಇಲ್ಲಿ ರಾಜಗೋಪುರದ ಬಲಭಾಗನೇ ಇವ್ರ ಅಂಗಡಿ ಇದೆ. ಶ್ರೀರಂಗ ಸ್ಟೋರ್ ಅಂತ ಅಂಗಡಿ ಹೆಸರು. ನೀವೇನಾದರೂ ಶ್ರೀರಂಗಮ್ಗೆ ಹೋದರೆ ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಎಲ್ಲ ದೇವರ ಐಡಲ್ಸ್ಗಳಾಗಿರ್ಬೋದು ಅಥವಾ ಪೂಜಾ ಐಟಮ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಫೈನಲಿ ನಾವು ತ್ರಿರಂಗ ದರ್ಶನವನ್ನು ಕಂಪ್ಲೀಟ್ ಮಾಡಿದ್ವಿ. ಆದಿರಂಗ, ಮಧ್ಯರಂಗ ಹಾಗೆ ಅಂತ್ಯರಂಗವನ್ನು. ಸಮಯ ಇವಾಗ ರಾತ್ರಿ 10:30 ಆಗ್ತಾ ಬಂತು. ನಮ್ಮ ಬಸ್ ಕೂಡ ಬಂದಿದೆ. ಬಸ್ ಹತ್ಕೊಂಡು ಇವಾಗ ರಿಟರ್ನ್ ಬೆಂಗಳೂರಿಗೆ ನಮ್ಮ ಜರ್ನಿಯನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ನಾವು ಹೋಗಿದ್ದಂಥ ಟೂರ್ ಪ್ಯಾಕೇಜ್ ತುಂಬಾ ಚೆನ್ನಾಗಿತ್ತು. ಸರ್ವಿಸ್ ಎಲ್ಲ, ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು. ಓನರ್ ಮಾತಾಡ್ತಾ ಇದ್ದಾರೆ, ನೀವೇ ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ಮೇಡಮ್, ನಾವು ರವಿಕಿರಣ್ ಟೂರ್ಸಿಂದ ಶ್ರೀರಂಗ ದರ್ಶನ ಟೂರ್ ಪ್ಯಾಕೇಜ್ಗೆ ಇವತ್ತು ನೀವು ಬಂದಿದ್ದೀರಾ. ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ನ ಕೊಡಿ. ಮತ್ತು ನಮ್ಮ ಸರ್ವಿಸ್ ಯಾವ ಥರ ಇದೆ, ಫುಡ್ ಕ್ವಾಲಿಟಿ, ಬಸ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಇತ್ತು, ಮತ್ತು ಬೇರೆ ಬೇರೆ ಪ್ಯಾಕೇಜ್ಗಳು ಯಾವ್ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಬೇರೆ ಯಾವ್ದ್ಯಾವ್ದಿದೆ ಸರ್ ನಿಮ್ಮದು ಪ್ಯಾಕೇಜ್? ಡೆಲ್ಲಿ ಇದೆ, ಫೆಬ್ರವರಿ ಮಂತಲ್ಲಿದೆ, ಹಾಂ, ಮತ್ತು ಮಾಘ ಮಾಸ ಅಂತ ಫ್ಲೈಟ್ ಕುಂಭಮೇಳ ಇದು ಕಾಶಿ ಇದೆ, ಪ್ರಯಾಗ್ರಾಜ್, ಮತ್ತು ಶಿರ್ಡಿ ಪ್ಯಾಕೇಜ್ ಇದೆ, ಪೂರಿ ಜಗನ್ನಾಥ್ ಇದೆ. ಈ ಥರ ತುಂಬ ಪ್ಯಾಕೇಜ್ಗಳಿದೆ. ನಮ್ಮ ರವಿಕಿರಣ್ ಟೂರ್ಸ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ನೀವು ಫಾಲೋ ಆಗಿದ್ರೆ ನಿಮಗೆ ಅಪ್ಡೇಟ್ ಎಲ್ಲ ಬರ್ತಾರೆ. ಶ್ರೀರಂಗ ದರ್ಶನದ್ದು ಮತ್ತೆ ಯಾವಾಗಿದೆ ಏನಾದರೂ ಬುಕ್ ಮಾಡ್ಕೊಳ್ಳೋಕ್ಕೆ? ನೆಕ್ಸ್ಟ್ ವೀಕ್ 24ಕ್ಕೆ ಒಂದು ಬ್ಯಾಚ್ ಇದೆ. 31 ಅದು ಅದು ಬುಕ್ ಆಗಿಬಿಟ್ಟಿದೆ ಅಲ್ವಾ? ಆಗ್ತದೆ. ಜನವರಿ ಮಂತಲ್ಲಿ ಒಂದು ಬ್ಯಾಚ್ ಅಪ್ಡೇಟ್ ಮಾಡ್ತೀವಿ. ಹಾಂ, ನಿಮ್ಮ ಚಾನಲಲ್ಲಿ ಅಪ್ಡೇಟ್ ಬರುತ್ತೆ. ಓಕೆ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿತ್ತು, ಎಲ್ಲ ಸರ್ವಿಸ್ ಚೆನ್ನಾಗಿತ್ತು, ಊಟನೂ ತುಂಬ ಚೆನ್ನಾಗಿತ್ತು. ನಿಮ್ಮ ಚಾನಲ್ ನೀವೇ ಒಂದು ಹೇಳ್ತೀನಿ ಎಲ್ಲ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ತೋರಿಸ್ಕೊಂಬಂದ್ರಿ. 3 ರಂಗ ದರ್ಶನ ಕವರ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತಾರೆ. ಅದು 4 ಜನ ಕರ್ಕೊಂಡ್ಬಂದಾಗ ಅಂತಾರೆ. ಹೌದು, ಬಟ್ ನಾವು ಈ ವರ್ಕ್ ಎಕ್ಸ್ಪೀರಿಯನ್ಸು ನಾವೊಂದು 3 to 5 years ಇಂದ ಮಾಡಿರೋದ್ರಿಂದ ಅದನ್ನ ಕಸ್ಟಮರ್ಗೆ ಎಕ್ಸಿಕ್ಯೂಟಿವ್ ಯಾವ ಥರ ಮಾಡಬೇಕು, ಇವಾಗ ಫುಡ್ ಕ್ವಾಲಿಟಿ ಎಲ್ಲಿ ಕೊಡಬೇಕು,
ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ಥರ ಕೊಡಬೇಕು, ಜರ್ನಿನಲ್ಲಿ ಯಾವ ಫುಡ್ ಕೊಟ್ಟರೆ ಬೆಸ್ಟ್ ಆಗಿರುತ್ತೆ, ಹಾ. ಅದೆಲ್ಲ ಪ್ಲಾನ್ ಮಾಡಿ ಕರೆಕ್ಟಾಗಿ ಕಸ್ಟಮರ್ ಕೊಟ್ಟಾಗ ಒಂದು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಹೌದು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರವಿ ಹಾಗೆ ಕಿರಣ್ ಇಬ್ಬರು ಅಣ್ಣನ ತಮ್ಮಂದಿರು ಸೇರಿಕೊಂಡು ನಡೆಸ್ತಾ ಇರೋಂಥ ಟೂರ್ ಪ್ಯಾಕೇಜ್ ಇದು. ನಮಗೆ ತ್ರಿರಂಗ ದರ್ಶನ 3400 ರುಪೀಸ್ ಆಯಿತು. ಇದೊಂದೇ ಪ್ಯಾಕೇಜ್ ಅಲ್ಲದೆ ಇವ್ರದ್ದು ಬೇರೆ ಬೇರೆ ಪ್ಯಾಕೇಜ್ಗಳಿದೆ. ನೀವು ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಕಮೆಂಟ್ ಮಾಡಿದ್ರೆ ಪರ್ಸನಲ್ ಆಗು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಪ್ಯಾಕೇಜಲ್ಲೇ ಹೋಗ್ತಿರೋ ಅಥವಾ ನಿಮ್ಮ ಓನ್ ವೆಹಿಕಲ್ ಮಾಡ್ಕೊಂಡೇ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನಾನಂತೂ ಪೂರ್ತಿ ತ್ರಿರಂಗ ದರ್ಶನದ ಇನ್ಫಾರ್ಮೇಷನ್ ಹಾಗೆ ಇತಿಹಾಸ ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.